ಶಬರಿಮಲೆಗೆ ಮಹಿಳೆಯರು ಏಕೆ ಹೋಗಬಾರದು ಎಂದು ನಿಮಗೆ ಗೊತ್ತೇ? ಅಯ್ಯಪ್ಪ ಸ್ವಾಮಿ ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸಿದ ನಂತರ ಅವಳ ಶರೀರದಿಂದ ಒಬ್ಬ ಸುಂದರ ಮಹಿಳೆ ಉದ್ಭವಿಸುತ್ತಾಳೆ. ಅವಳೇ ಮಾಳಿಕಾಪುರತ್ತಮ್ಮ. ಮಾಳಿಕಾಪುರತ್ತಮ್ಮ ಅಯ್ಯಪ್ಪ ಸ್ವಾಮಿಯನ್ನು ನೋಡಿದ ತಕ್ಷಣವೇ ಆತನ ಪ್ರೀತಿಯಲ್ಲಿ ಬೀಳುತ್ತಾಳೆ. ಸ್ವಾಮಿ, ನನಗೆ ಶಾಪ ವಿಮೋಚನೆ ನೀಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮನ್ನು ನೋಡಿದ ತಕ್ಷಣ ನನ್ನಲ್ಲಿ ಪ್ರೀತಿ ಹುಟ್ಟಿದೆ. ದಯವಿಟ್ಟು ನನ್ನನ್ನು ವಿವಾಹವಾಗಿ ಎಂದು ಅವಳು ಬೇಡಿಕೊಳ್ಳುತ್ತಾಳೆ. ಆಗ ಅಯ್ಯಪ್ಪ ಸ್ವಾಮಿ ನಗುತ್ತಾ, ನಾನು ಈ ಜನ್ಮದಲ್ಲಿ ಆಜನ್ಮ ಬ್ರಹ್ಮಚಾರಿಯಾಗಿ ಇರಲು ನಿರ್ಧರಿಸಿದ್ದೇನೆ. ಆದ್ದರಿಂದ ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆದರೆ ಮಾಳಿಕಾಪುರತ್ತಮ್ಮ ಪಟ್ಟು ಹಿಡಿದಾಗ ಅಯ್ಯಪ್ಪ ಸ್ವಾಮಿಗೆ ಒಂದು ಆಲೋಚನೆ ಬರುತ್ತದೆ. ಸರಿ, ನಾನು ನಿನ್ನನ್ನು ವಿವಾಹವಾಗುತ್ತೇನೆ. ಆದರೆ ಒಂದು ಷರತ್ತು. ಇನ್ನು ಕೆಲವು ವರ್ಷಗಳಲ್ಲಿ ಈ ಬೆಟ್ಟದ ಮೇಲೆ ನನಗೆ ದೇವಾಲಯ ನಿರ್ಮಾಣವಾಗುತ್ತದೆ. ಕೋಟ್ಯಾಂತರ ಭಕ್ತರು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ನನ್ನ ದರ್ಶನಕ್ಕೆ ಬರುತ್ತಾರೆ. ಯಾವ ವರ್ಷ ಕನ್ಯಾಸ್ವಾಮಿಗಳು ನನ್ನ ದರ್ಶನಕ್ಕೆ ಬರುವುದಿಲ್ಲವೋ ಆ ವರ್ಷ ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ಮಾತು ನೀಡುತ್ತಾನೆ. ಆದರೆ ಮಾಳಿಕಾಪುರತ್ತಮ್ಮನಿಗೆ ಒಂದು ಭಯ ಕಾಡುತ್ತದೆ. ತನಗಿಂತ ಸುಂದರವಾದ ಮಹಿಳೆಯರು ಬಂದರೆ ಅಯ್ಯಪ್ಪ ಸ್ವಾಮಿ ತನ್ನಿಂದ ದೂರವಾಗಬಹುದೆಂಬ ಭಯದಿಂದ ಅವಳು ಒಂದು ಕೋರಿಕೆ ಕೇಳುತ್ತಾಳೆ. ಸ್ವಾಮಿ, ನಿಮ್ಮ ದರ್ಶನಕ್ಕೆ ಕೇವಲ ಪುರುಷರು ಮಾತ್ರ ಬರಬೇಕು, ಮಹಿಳೆಯರು ಬರಬಾರದು ಎನ್ನುತ್ತಾಳೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿ, ನನಗೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಆದರೆ ನೀನು ಕೇಳುತ್ತಿರುವುದರಿಂದ ಋತುಸ್ರಾವ ವಯಸ್ಸಲ್ಲಿರುವ ಮಹಿಳೆಯರು ಶಬರಿಮಲೆಗೆ ಬರುವುದಿಲ್ಲ. ಕೇವಲ ಸಣ್ಣ ಮಕ್ಕಳು ಮತ್ತು ವಯಸ್ಸಾದ ಮಹಿಳೆಯರು ಮಾತ್ರ ಬರುತ್ತಾರೆ ಎಂದು ಹೇಳುತ್ತಾನೆ. ಆ ನಂತರ ಅಯ್ಯಪ್ಪ ಸ್ವಾಮಿ, ಮಾಳಿಕಾ, ನೀನು ಮಣಿಮಂಟಪದ ಪಕ್ಕದಲ್ಲೇ ಇರು. ಬಂದು ಹೋಗುವ ಭಕ್ತರನ್ನು ಹರಸುತ್ತಾ ಅವರನ್ನು ರಕ್ಷಿಸು ಎಂದು ಹೇಳುತ್ತಾನೆ. ಅದಕ್ಕಾಗಿಯೇ ಮಹಿಳೆಯರು ಶಬರಿಮಲೆಗೆ ಹೋಗುವುದಿಲ್ಲ. ನೀವು ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಶರಣಮಯ್ಯಪ್ಪ ಎಂದು ಬರೆಯಿರಿ. ಧನ್ಯವಾದಗಳು.